ಸ್ವಿಸ್ ಬ್ಯಾಂಕ್ನಲ್ಲಿ ಸೋನಿಯಾ ಗಾಂಧಿಯವರ ಹೆಸರಿನಲ್ಲಿದ್ದ ರಹಸ್ಯ ಅಕೌಂಟ್ ಅನ್ನ ಕ್ಲೋಸ್ ಮಾಡಿ ರಾಹುಲ್ ಗಾಂಧಿಯವರು ಈಗ ಅದನ್ನ ತಮ್ಮ ಮತ್ತು ತಮ್ಮ ಪತ್ನಿಯ ಅಂದ್ರೆ ಹೆಂಡತಿಯ ಹೆಸರಿನಲ್ಲಿ ವರ್ಗಾಯಿಸಿದ್ದಾರೆ ಅಥವಾ ಹೊಸ ಅಕೌಂಟ್ ಅನ್ನ ಓಪನ್ ಮಾಡಿದ್ದಾರೆ ಎಂಬ ವಿಚಾರ ಈಗ ಭಾರಿ ಚರ್ಚೆಗೆ ಕಾರಣವಾಗಿದೆ. ಈ ಆಘಾತಕಾರಿ ಮಾಹಿತಿಯನ್ನ ಬಯಲು ಮಾಡಿರೋದು ಬೇರೆ ಯಾರೂ ಅಲ್ಲ, ಖ್ಯಾತ ಸಾಮಾಜಿಕ ಹೋರಾಟಗಾರ ವಿಘ್ನೇಶ್ ಶಿಶಿರ್ ಅವರು. ಅಷ್ಟಕ್ಕೂ ವಿಘ್ನೇಶ್ ಶಿಶಿರ್ ಅವರು ನೀಡಿರುವ ದಾಖಲೆಗಳೇನು, ರಾಹುಲ್ ಗಾಂಧಿಯವರ ಪತ್ನಿಯ ಹೆಸರಿನಲ್ಲಿ ಅಕೌಂಟ್ ಇದೆ ಎನ್ನಲಾದ ಈ ರಹಸ್ಯದ ಅಸಲಿ ಸತ್ಯವೇನು, ಸ್ವಿಸ್ ಬ್ಯಾಂಕ್ ವ್ಯವಹಾರದ ಕತೆ ಎಲ್ಲಿಗೆ ಬಂದಿದೆ, ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭಾರತೀಯ ರಾಜಕೀಯ ಇತಿಹಾಸದಲ್ಲಿ ಸಾರ್ವಜನಿಕ ಪ್ರತಿನಿಧಿಗಳ ಪೌರತ್ವ ಮತ್ತು ಅವರ ವಿದೇಶಿ ಆಸ್ತಿಗಳ ಘೋಷಣೆಯು ಅತ್ಯಂತ ಸೂಕ್ಷ್ಮ ಮತ್ತು ಕಾನೂನುಬದ್ಧವಾಗಿ ಸಂಕೀರ್ಣವಾದ ವಿಷಯಗಳಾಗಿವೆ. ಇತ್ತೀಚಿನ ದಿನಗಳಲ್ಲಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರ ವಿರುದ್ಧ ಕೇಳಿಬಂದಿರುವ ಬ್ರಿಟಿಷ್ ಪೌರತ್ವದ ಆರೋಪಗಳು ಮತ್ತು ವಿದೇಶಿ ಬ್ಯಾಂಕ್ ಖಾತೆಗಳ ವಹಿವಾಟಿನ ವಿಚಾರವು ನ್ಯಾಯಾಂಗ ಮತ್ತು ತನಿಖಾ ಸಂಸ್ಥೆಗಳ ಗಮನ ಸೆಳೆದಿದೆ. ಕರ್ನಾಟಕ ಮೂಲದ ವಕೀಲ ಮತ್ತು ಬಿಜೆಪಿ ಕಾರ್ಯಕರ್ತ ವಿಘ್ನೇಶ್ ಶಿಶಿರ್ ಅವರು ಈ ವಿಚಾರದಲ್ಲಿ ಮುಂಚೂಣಿಯಲ್ಲಿದ್ದು, ರಾಹುಲ್ ಗಾಂಧಿಯವರು ಬ್ರಿಟಿಷ್ ಪೌರತ್ವವನ್ನ ಹೊಂದಿದ್ದಾರೆ ಮತ್ತು ಅವರ ತಾಯಿ ಸೋನಿಯಾ ಗಾಂಧಿಯವರ ಹೆಸರಿನಲ್ಲಿದ್ದ ಸ್ವಿಸ್ ಬ್ಯಾಂಕ್ ಅಕೌಂಟ್ ಅನ್ನ ಮುಚ್ಚಿ ತಮ್ಮ ಮತ್ತು ತಮ್ಮ ಪತ್ನಿಯ ಅಂದ್ರೆ ಹೆಂಡತಿಯ ಹೆಸರಿನಲ್ಲಿ ಹೊಸ ಅಕೌಂಟ್ ಅನ್ನ ಓಪನ್ ಮಾಡಿದ್ದಾರೆ ಎಂಬ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ವಿಘ್ನೇಶ್ ಶಿಶಿರ್ ಅವರು 2024ರಿಂದಲೂ ರಾಹುಲ್ ಗಾಂಧಿಯವರ ಪೌರತ್ವದ ಕುರಿತು ವಿವಿಧ ಕಾನೂನು ವೇದಿಕೆಗಳಲ್ಲಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಜೂನ್ 2024ರಲ್ಲಿ ಇವರು ಕೇಂದ್ರ ತನಿಖಾ ದಳಕ್ಕೆ ಅಂದ್ರೆ ಸಿಬಿಐಗೆ ದೂರು ನೀಡುವ ಮೂಲಕ ಈ ಪ್ರಕ್ರಿಯೆಯನ್ನ ಆರಂಭಿಸಿದ್ರು. ಶಿಶಿರ್ ಅವರ ವಾದದ ಪ್ರಕಾರ ರಾಹುಲ್ ಗಾಂಧಿಯವರು ಬ್ರಿಟಿಷ್ ಕಂಪನಿಯಾದ ಬ್ಯಾಕಪ್ಸ್ ಲಿಮಿಟೆಡ್ನಲ್ಲಿ ನಿರ್ದೇಶಕರಾಗಿದ್ದ ಅವಧಿಯಲ್ಲಿ ತಮ್ಮನ್ನು ತಾವು ಬ್ರಿಟಿಷ್ ಪ್ರಜೆ ಎಂದು ಘೋಷಿಸಿಕೊಂಡಿದ್ರು. ಭಾರತೀಯ ಸಂವಿಧಾನದ 9ನೇ ವಿಧಿಯ ಪ್ರಕಾರ ಯಾವುದೇ ಭಾರತೀಯ ಪ್ರಜೆಯು ಸ್ವಯಂ ಪ್ರೇರಿತವಾಗಿ ವಿದೇಶಿ ಪೌರತ್ವವನ್ನ ಪಡೆದ್ರೆ ಅವರ ಭಾರತೀಯ ಪೌರತ್ವವು ತಕ್ಷಣವೇ ರದ್ದಾಗುತ್ತದೆ. ಈ ಆಧಾರದ ಮೇಲೆ ಶಿಶಿರ್ ಅವರು ರಾಹುಲ್ ಗಾಂಧಿಯವರ ಸಂಸತ್ ಸದಸ್ಯತ್ವವನ್ನು ರದ್ದುಗೊಳಿಸಬೇಕು ಮತ್ತು ಅವರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ನೀಡಬಾರದು ಎಂದು ಅಲಹಾಬಾದ್ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಅಂದ್ರೆ PIL ಅನ್ನ ಸಲ್ಲಿಸಿದ್ದಾರೆ. ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿದ ಅಲಹಾಬಾದ್ ಹೈಕೋರ್ಟ್ನ ಲಕ್ನೋ ಪೀಠವು ಕೇಂದ್ರ ಗೃಹ ಸಚಿವಾಲಯಕ್ಕೆ ಈ ಬಗ್ಗೆ ತನಿಖೆ ನಡೆಸಿ ವರದಿ ಸಲ್ಲಿಸಲು ಸೂಚಿಸಿದೆ. ಅಲ್ಲದೆ ಬ್ರಿಟಿಷ್ ಸರ್ಕಾರದಿಂದ ಅಧಿಕೃತ ಮಾಹಿತಿಯನ್ನ ಪಡೆಯಲು ಭಾರತ ಸರ್ಕಾರವು ಈಗಾಗಲೇ ಯುಕೆಗೆ ಪತ್ರವನ್ನ ಬರೆದಿದೆ ಎಂದು ನ್ಯಾಯಾಲಯಕ್ಕೆ ತಿಳಿಸಲಾಗಿದೆ. ಇನ್ನು ವಿಘ್ನೇಶ್ ಶಿಶಿರ್ ಅವರು ಕೇವಲ ಪೌರತ್ವಕ್ಕೆ ಸೀಮಿತವಾಗದೆ ರಾಹುಲ್ ಗಾಂಧಿಯವರ ವಿದೇಶಿ ಹಣಕಾಸು ವಹಿವಾಟುಗಳ ಬಗ್ಗೆಯೂ ಗಂಭೀರ ಮಾಹಿತಿಗಳನ್ನ ಹೊರಹಾಕಿದ್ದಾರೆ. ಜಾರಿ ನಿರ್ದೇಶನಾಲಯವು ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ 1999ರ ಸೆಕ್ಷನ್ 37ರ ಅಡಿಯಲ್ಲಿ ಶಿಶಿರ್ ಅವರಿಗೆ ಸಮನ್ಸ್ ಅನ್ನ ನೀಡಿ ವಿಚಾರಣೆಯನ್ನ ನಡೆಸಿದೆ. ಈ ವಿಚಾರಣೆಯ ಮುಖ್ಯ ಉದ್ದೇಶವೇನೆಂದರೆ ಶಿಶಿರ್ ಅವರು ಹೊಂದಿರುವ ಸ್ಫೋಟಕ ಮಾಹಿತಿ ಮತ್ತು ದಾಖಲೆಗಳು ವಿದೇಶಿ ವಿನಿಮಯ ಕಾನೂನುಗಳ ಉಲ್ಲಂಘನೆಯನ್ನ ತೋರಿಸುತ್ತವೆಯೇ ಎಂದು ಪರಿಶೀಲಿಸುವುದಾಗಿದೆ. ಶಿಶಿರ್ ಅವರು ಮಾಡಿರುವ ಅತ್ಯಂತ ಗಮನಾರ್ಹ ಆರೋಪವೇನು ಅಂದರೆ ಸೋನಿಯಾ ಗಾಂಧಿಯವರ ಹೆಸರಿನಲ್ಲಿದ್ದ ವಿದೇಶಿ ಬ್ಯಾಂಕ್ ಅಕೌಂಟ್ನ ವರ್ಗಾವಣೆ. ಶಿಶಿರ್ ಅವರ ಪ್ರಕಾರ ಸೋನಿಯಾ ಗಾಂಧಿಯವರ ಹೆಸರಿನಲ್ಲಿದ್ದ ಸ್ವಿಸ್ ಬ್ಯಾಂಕ್ ಅಕೌಂಟ್ ಅನ್ನ ಇತ್ತೀಚೆಗೆ ಮುಚ್ಚಲಾಗಿದ್ದು, ಆ ಹಣವನ್ನು ರಾಹುಲ್ ಗಾಂಧಿ ಮತ್ತು ಅವರ ಪತ್ನಿಯ ಹೆಸರಿನಲ್ಲಿ ಹೊಸ ಅಕೌಂಟ್ಗಳನ್ನ ತೆರೆಯಲಾಗಿದೆ. ಆ ಅಕೌಂಟ್ಗೆ ಆ ಹಣವನ್ನ ವರ್ಗಾಯಿಸಲಾಗಿದೆ. ಭಾರತದ ಚುನಾವಣಾ ನಿಯಮಗಳ ಪ್ರಕಾರ ಪ್ರತಿಯೊಬ್ಬ ಅಭ್ಯರ್ಥಿಯು ತಮ್ಮ ಮತ್ತು ತಮ್ಮ ಅವಲಂಬಿತರ ಎಲ್ಲ ಆಸ್ತಿ ಮತ್ತು ಬ್ಯಾಂಕ್ ಅಕೌಂಟ್ಗಳ ವಿವರಗಳನ್ನು ಅಫಿಡವಿಟ್ನಲ್ಲಿ ಘೋಷಿಸಬೇಕಾಗುತ್ತೆ. ಒಂದು ವೇಳೆ ಈ ಅಕೌಂಟ್ಗಳು ಅಸ್ತಿತ್ವದಲ್ಲಿದ್ದು ಅವುಗಳನ್ನು ಘೋಷಿಸದಿದ್ದರೆ ಅದು ಕೇವಲ ನಿಯಮ ಉಲ್ಲಂಘನೆ ಆಗದೆ ಚುನಾವಣಾ ಅಕ್ರಮವೂ ಆಗುತ್ತೆ. ಇನ್ನು ವಿಚಾರಣೆಯ ಸಂದರ್ಭದಲ್ಲಿ ಶಿಶಿರ್ ಅವರು ಲಂಡನ್, ವಿಯೆಟ್ನಾಂ ಮತ್ತು ಉಜ್ಬೇಕಿಸ್ತಾನ್ನಂತಹ ದೇಶಗಳಿಂದ ಸಂಗ್ರಹಿಸಿದ ವಿಡಿಯೋಗಳು ಮತ್ತು ದಾಖಲೆಗಳನ್ನು ಇಡಿಗೆ ಸಲ್ಲಿಸಿದ್ದಾರೆ ಎಂದು ವರದಿಯಾಗಿದೆ. ಈ ದಾಖಲೆಗಳು ವಿದೇಶದಲ್ಲಿರುವ ಅಘೋಷಿತ ಬ್ಯಾಂಕ್ ವಹಿವಾಟುಗಳು ಮತ್ತು ಆದಾಯದ ಮೂಲಗಳನ್ನು ಒಳಗೊಂಡಿರಬಹುದು ಎಂದು ಇಡಿ ಶಂಕಿಸಿದೆ. ಜಾರಿ ನಿರ್ದೇಶನಾಲಯವು ಕೈಗೆತ್ತಿಕೊಂಡಿರುವ ಈ ತನಿಖೆಯು ಅತ್ಯಂತ ವಿಸ್ತಾರವಾಗಿದ್ದು ಇಲ್ಲಿ ಕೆಲವು ಅಂಶಗಳ ಮೇಲೆ ಕೇಂದ್ರೀಕರಿಸಿದೆ.
ಕೇಂದ್ರೀಕೃತವಾಗಿದೆ. ಮೊದಲನೇದು ಅಘೋಷಿತ ವಿದೇಶಿ ಆದಾಯ. ವಿದೇಶದಲ್ಲಿ ರಾಹುಲ್ ಗಾಂಧಿಯವರಿಗೆ ಸಂಬಂಧಿಸಿದ ಕಂಪನಿಗಳಿಂದ ಬಂದ ಲಾಭ ಅಥವಾ ಸಂಬಳವನ್ನು ಭಾರತದಲ್ಲಿ ತೆರಿಗೆ ಇಲಾಖೆಗೆ ಅಥವಾ ಚುನಾವಣಾ ಆಯೋಗಕ್ಕೆ ಘೋಷಿಸಲಾಗಿದೆಯೇ ಎಂಬುದಕ್ಕೆ ಮೊದಲ ಆದ್ಯತೆಯಾಗಿದೆ. ಎರಡನೆಯದ್ದು ಬ್ಯಾಂಕ್ ಅಕೌಂಟ್ಗಳ ವರ್ಗಾವಣೆ. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ನಡುವಿನ ಹಣಕಾಸು ವರ್ಗಾವಣೆಗಳು ಅಂತಾರಾಷ್ಟ್ರೀಯ ಬ್ಯಾಂಕಿಂಗ್ ನಿಯಮಗಳು ಮತ್ತು ಭಾರತೀಯ ಫೇಮಾ ಕಾಯ್ದೆಗೆ ಅನುಗುಣವಾಗಿಯೇ ಎಂಬ ಪರಿಶೀಲನೆ. ಮೂರನೆಯದ್ದು ಸಂಬಂಧಿತ ವ್ಯಕ್ತಿಗಳ ವಿವರಗಳು. ಶಿಶಿರ್ ಅವರು ಉಲ್ಲೇಖಿಸಿರುವ ಪತ್ನಿ ಮತ್ತು ಇತರ ಸಂಬಂಧಿಕರ ಹೆಸರಿನಲ್ಲಿರುವ ಅಕೌಂಟ್ಗಳು ಕಾನೂನುಬದ್ಧತೆ ಮತ್ತು ಇತರ ಪೌರತ್ವದ ಹಿನ್ನೆಲೆ. ನಾಲ್ಕನೆಯದು ಹೂಡಿಕೆ ಮತ್ತು ಕಂಪನಿಗಳು. ಬ್ರಿಟಿಷ್ ಕಂಪನಿ ಬ್ಯಾಕಪ್ಸ್ ಲಿಮಿಟೆಡ್ ಹೊರತುಪಡಿಸಿ ವಿಯೆಟ್ನಾಂ ಅಥವಾ ಉಜ್ಬೆಕಿಸ್ತಾನ್ನಲ್ಲಿ ಇತರ ಯಾವುದೇ ವ್ಯವಹಾರಗಳು ಅಥವಾ ಹೂಡಿಕೆಗಳು ಅಸ್ತಿತ್ವದಲ್ಲಿವೆಯೇ ಎಂಬ ಸಂಶೋಧನೆ. ಇನ್ನು ರಾಹುಲ್ ಗಾಂಧಿಯವರ ಪೌರತ್ವದ ಬಗ್ಗೆ ವಿಘ್ನೇಶ್ ಶಿಶಿರ್ ಅವರು ಮಂಡಿಸ್ತಾ ಇರುವ ವಾದವು ಪ್ರಮುಖವಾಗಿ ಯುಕೆಯ ಕಂಪನೀಸ್ ಹೌಸ್ ದಾಖಲೆಗಳನ್ನು ಆಧರಿಸಿದೆ. 2003ರಿಂದ 2009 ನಡುವಿನ ದಾಖಲೆಗಳಲ್ಲಿ ರಾಹುಲ್ ಗಾಂಧಿಯವರು ಬ್ರಿಟಿಷ್ ಪ್ರಜೆ ಎಂದು ನಮೂದಿಸಲಾಗಿದೆ ಎಂದು ಶಿಶಿರ್ ಅವರು ಹೈಕೋರ್ಟ್ಗೆ ತಿಳಿಸಿದ್ದಾರೆ. ಇದಲ್ಲದೆ ಇವರು ಬ್ರಿಟಿಷ್ ಪಾಸ್ಪೋರ್ಟ್ ಹೊಂದಿದ್ದಾರೆ ಎಂಬ ಬಗ್ಗೆಯೂ ಶಿಶಿರ್ ಅವರು ಮಾಹಿತಿ ಹಕ್ಕಿನ ಮೂಲಕ ದಾಖಲೆಗಳನ್ನು ಕೂಡ ಕೋರಿದ್ದಾರೆ. ಈ ವಿಷಯದಲ್ಲಿ ಕೇಂದ್ರ ಗೃಹ ಸಚಿವಾಲಯವು ಬ್ರಿಟಿಷ್ ಸರ್ಕಾರದಿಂದ ಅಧಿಕೃತ ದೃಢೀಕರಣಕ್ಕಾಗಿ ಕಾಯುತ್ತಿದೆ. ನವೆಂಬರ್ 26, 2024ರಂದು ಸರ್ಕಾರವು ಹೈಕೋರ್ಟ್ಗೆ ನೀಡಿದ ಮಾಹಿತಿಯ ಪ್ರಕಾರ ಬ್ರಿಟಿಷ್ ಸರ್ಕಾರದಿಂದ ಮಾಹಿತಿ ಪಡೆಯುವ ಪ್ರಕ್ರಿಯೆಯು ಪ್ರಗತಿಯಲ್ಲಿದೆ. ಶಿಶಿರ್ ಅವರು ಈ ದಾಖಲೆಗಳನ್ನು ಬಹಿರಂಗಪಡಿಸಬೇಕು ಎಂದು ಕೇಂದ್ರ ಮಾಹಿತಿ ಆಯೋಗಕ್ಕೆ 2ನೇ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಬ್ರಿಟಿಷ್ ಪೌರತ್ವದ ದೃಢೀಕರಣವು ರಾಹುಲ್ ಗಾಂಧಿಯವರ ರಾಜಕೀಯ ಜೀವನದ ಮೇಲೆ ಗಂಭೀರ ಪರಿಣಾಮ ಬೀರಬಹುದು. ಭಾರತೀಯ ಪೌರತ್ವ ಕಾಯ್ದೆ 1955ರ ಸೆಕ್ಷನ್ 9(2) ಪ್ರಕಾರ ವಿದೇಶಿ ಪೌರತ್ವ ಪಡೆಯುವುದು ಭಾರತೀಯ ಪೌರತ್ವದ ಸ್ವಯಂ ಚಾಲಿತ ರದ್ದತಿಗೆ ಕಾರಣವಾಗುತ್ತದೆ. ಒಬ್ಬ ವ್ಯಕ್ತಿಯು ಭಾರತೀಯ ಪ್ರಜೆಯಲ್ಲದಿದ್ದರೆ ಅವರು ಸಂಸತ್ ಸದಸ್ಯರಾಗಿ ಮುಂದುವರಿಯಲು ಅಥವಾ ಯಾವುದೇ ಸಂವಿಧಾನಿಕ ಹುದ್ದೆಯನ್ನ ಅಲಂಕರಿಸಲು ಕಾನೂನುಬದ್ಧವಾಗಿ ಅನರ್ಹರಾಗ್ತಾರೆ. ಇನ್ನು ವಿಘ್ನೇಶ್ ಶಿಶಿರ್ ಅವರು ಸಂಗ್ರಹಿಸಿರುವ ಮಾಹಿತಿಯು ಲಂಡನ್ ಮಾತ್ರವಲ್ಲದೆ ವಿಯೆಟ್ನಾಂ ಮತ್ತು ಉಜ್ಬೆಕಿಸ್ತಾನ್ನಂತಹ ದೇಶಗಳಿಗೂ ವ್ಯಾಪಿಸಿದೆ ಎಂಬುದು ಗಮನಾರ್ಹವಾಗಿದೆ. ವಿಘ್ನೇಶ್ ಶಿಶಿರ್ ಅವರು ಹೈಕೋರ್ಟ್ನಲ್ಲಿ ಸಲ್ಲಿಸಿರುವ ಹೊಸ ಅರ್ಜಿಯಲ್ಲಿ ರಾಹುಲ್ ಗಾಂಧಿಯವರು ಈ ದೇಶಗಳಿಗೆ ಭೇಟಿ ನೀಡಿದಾಗ ಕೈಗೊಂಡ ಹಣಕಾಸು ವಹಿವಾಟುಗಳು ಮತ್ತು ಅಲ್ಲಿನ ಉದ್ಯಮಿಗಳೊಂದಿಗೆ ಅಲ್ಲಿನ ಬಿಸ್ನೆಸ್ ಮ್ಯಾನ್ಗಳೊಂದಿಗೆ ಹೊಂದಿರುವ ಸಂಬಂಧಗಳ ಬಗ್ಗೆ ದಾಖಲೆಗಳನ್ನು ಸಲ್ಲಿಸಿದ್ದಾರೆ ಎಂದು ಹೇಳಲಾಗಿದೆ. ವಿಶೇಷವಾಗಿ ವಿಯೆಟ್ನಾಂ ಮತ್ತು ಉಜ್ಬೆಕಿಸ್ತಾನ್ನ ಪ್ರಸ್ತಾಪವು ಈ ಪ್ರಕರಣಕ್ಕೆ ಹೊಸ ಆಯಾಮವನ್ನ ನೀಡಿದೆ. ಈ ದೇಶಗಳಲ್ಲಿ ರಾಹುಲ್ ಗಾಂಧಿಯವರ ವ್ಯವಹಾರದ ಪಾಲುದಾರರು ಅಥವಾ ಅಲ್ಲಿನ ಬ್ಯಾಂಕ್ಗಳಲ್ಲಿ ಇವರು ಹೂಡಿಕೆ ಮಾಡಿರಬಹುದು ಎಂಬ ಸಂಶಯವನ್ನು ಶಿಶಿರ್ ಅವರು ವ್ಯಕ್ತಪಡಿಸಿದ್ದಾರೆ. ಜಾರಿ ನಿರ್ದೇಶನಾಲಯವು ಈ ದೇಶಗಳ ಬ್ಯಾಂಕಿಂಗ್ ವ್ಯವಸ್ಥೆಯೊಂದಿಗೆ ಸಂಪರ್ಕ ಸಾಧಿಸಿ ಮಾಹಿತಿಯನ್ನ ತಾಳೆ ನೋಡುವ ಸಾಧ್ಯತೆ ಇದೆ. ಅಕ್ಟೋಬರ್ 9, 2025ರಂದು ನಡೆಯಲಿರುವ ವಿಚಾರಣೆಯು ಈ ಎಲ್ಲಾ ವಿದೇಶಿ ದಾಖಲೆಗಳ ಸತ್ಯಾಸತ್ಯತೆಯನ್ನು ಪರಿಶೀಲಿಸುವಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ. ಶಿಶಿರ್ ಅವರು ರಾಹುಲ್ ಗಾಂಧಿಯವರ ವಿದೇಶಿ ಪ್ರವಾಸಗಳ ಮೇಲೆ ನಿರ್ಬಂಧ ಹೇರಬೇಕು ಮತ್ತು ಅವರ ಪೌರತ್ವದ ಬಗ್ಗೆ ಅಂತಿಮ ವರದಿ ಬರುವವರೆಗೆ ಅವರಿಗೆ ರಾಜತಾಂತ್ರಿಕ ಸವಲತ್ತುಗಳನ್ನು ನೀಡಬಾರದು ಎಂದು ಕೂಡ ಇವರು ವಿನಂತಿಸಿದ್ದಾರೆ. ರಾಹುಲ್ ಗಾಂಧಿಯವರ ವಿರುದ್ಧದ ಪೌರತ್ವ ಮತ್ತು ವಿದೇಶಿ ಆಸ್ತಿಗಳ ತನಿಖೆಯು ಈಗ ನಿರ್ಣಾಯಕ ಹಂತಕ್ಕೆ ತಲುಪಿದೆ. ವಿಘ್ನೇಶ್ ಶಿಶಿರ್ ಅವರು ನೀಡಿರುವ ಸ್ಫೋಟಕ ಮಾಹಿತಿ ಮತ್ತು ಸೋನಿಯಾ ಗಾಂಧಿಯವರ ಅಕೌಂಟ್ ವರ್ಗಾವಣೆಯ ಆರೋಪಗಳು ಸಾಬೀತಾದರೆ ಅದು ಭಾರತೀಯ ರಾಜಕೀಯದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಉಂಟು ಮಾಡಲಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್